ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಾಳೆ ವರ್ಷಾಂತ್ಯದ ಖಗ್ರಾಸ ಚಂದ್ರಗ್ರಹಣ ಗೋಚರ ಆಗೋದಿದೆ. ಈ ವರ್ಷದ ಎರಡನೆಯ ಮತ್ತು ಕೊನೆಯ ಚಂದ್ರಗ್ರಹಣ ಇದು. ರಾತ್ರಿ 8:58 ಆರಂಭ ಆಗುವಂಥ ಚಂದ್ರಗ್ರಹಣ ಬರಿಗಣ್ಣಿನಿಂದಲೇ ನೋಡಬಹುದಾದಂಥ ಅವಕಾಶ ಇದೆ. ಬ್ಲಡ್ ಮೂನನ್ನು ನಾಳೆ ವರ್ಷಾಂತ್ಯದ ಖಗ್ರಾಸ ಚಂದ್ರಗ್ರಹಣ ಗೋಚರ ಆಗೋದಿದೆ. ರಾತ್ರಿ 8:58 ಚಂದ್ರಗ್ರಹಣ ಗೋಚರ ಆಗತ್ತೆ. ಖಗ್ರಾಸ ಚಂದ್ರಗ್ರಹಣ ಇದು ಬರಿಗಣ್ಣಿನಿಂದಲೇ ನೋಡಬಹುದು. ರಾತ್ರಿ 8:58 ಸುದೀರ್ಘ 5:27 ಕಾಲ ಚಂದ್ರಗ್ರಹಣ ಇರೋದಿದೆ. ಈ ಗ್ರಹಣ ಯಾವುದೇ ಅಪಾಯವನ್ನು ಉಂಟು ಮಾಡಲ್ಲ. ಜಗತ್ತಿನಾದ್ಯಂತ ಇದು ಗೋಚರ ಆಗತ್ತೆ. ಗುರುಪ್ರಸಾದ್ ಮಾಹಿತಿ ನೆಹರು ತಾರಾಲಯದಲ್ಲಿ ನೋಡಬಹುದು ಅಂತ ನಿರ್ದೇಶಕ ಗುರುಪ್ರಸಾದ್ ತಿಳಿಸಿದ್ದಾರೆ. ಈ ಒಂದು ಸಂಪೂರ್ಣ ಚಂದ್ರಗ್ರಹಣ ಅನ್ನೋದು ಒಂದು ವಿರಳವಾದ ವಿದ್ಯಮಾನ ಹಾಗೂ ಇದು ಒಂದು ಅಪೂರ್ವವಾದ ವಿದ್ಯಮಾನ. ಬಹಳ ಫ್ಯಾಸಿನೇಟಿಂಗ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಲ್ಲ, ಆ ಥರ ಬಹಳ ಅದ್ಭುತವಾದ ದೃಶ್ಯನ ನಾವು ಆಗಸದಲ್ಲಿ ಕಾಣಬಹುದು. ಇದಕ್ಕೆ ಬರಿಗಣ್ಣು ಸಾಕು, ಮನೆ ಮೇಲಿಂದನೇ ನೋಡಬಹುದು. ಇಲ್ಲಿ ಬರಬೇಕು, ಅಲ್ಲಿ ಬರಬೇಕು, ಟೆಲಿಸ್ಕೋಪ್ ಮೂಲಕ ನೋಡಬೇಕು, ದುರ್ಬೀನ್ ಮೂಲಕ ನೋಡಬೇಕು, ಬೈನಾಕ್ಯುಲರ್ಸ್ ಆ ಥರ ಏನಿಲ್ಲ, ಬರಿಗಣ್ಣಿಂದಾನೇ ನೀವು ಇದನ್ನು ನೋಡಿ ಆನಂದಿಸಬಹುದು. ಜೊತೆಗೆ ಇದು ಯಾವುದೇ ಬಗೆಯ ಅಪಾಯವನ್ನು ಉಂಟು ಮಾಡೋದಿಲ್ಲ. ಕಣ್ಣಿಗೆ ಯಾವ ಅಪಾಯವೂ ಇಲ್ಲ. ಸೂರ್ಯಗ್ರಹಣದ ವಿಚಾರದಲ್ಲಾದರೆ ನೀವೇನು ಮಾಡಬೇಕಾಗತ್ತೆ ಅಂದರೆ, ಸೂರ್ಯನನ್ನು ನೇರವಾಗಿ ನೋಡೋದಕ್ಕೆ ಆಗಲ್ಲ. ನಾವು ಯಾರು ದೃಷ್ಟಿಸಿ ನೋಡೋಕ್ಕೆ ಹೋಗ್ಕೂಡ್ದು. ದೃಷ್ಟಿಸಿ ಒಂದೇ ಸಮ ಸೂರ್ಯನ ನೋಡೋಕ್ಕಾಗೋದಿಲ್ಲ, ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಯಾರೂ ನೋಡೋಕ್ಕೂ ಹೋಗಲ್ಲ, ನೋಡಬಾರ್ದು ಅಂದರೆ ಇನ್ನೆಲ್ಲ ಪ್ರಖರವಾದ ಕಿರಣಗಳು ಬರ್ತಾ ಇರುತ್ತೆ ಅಂತ. ಇನ್ನು ಸೂರ್ಯಗ್ರಹಣದ ಟೈಮಲ್ಲಿ ಖಗ್ರಾಸ ಅಂತ ಹೇಳ್ತೀವಲ್ಲ, ಟೋಟಲ್ ಸೋಲಾರ್, ಆ ಟೈಮಲ್ಲಿ ಅಥವಾ ಈ ಸೂರ್ಯಗ್ರಹಣದ ವೇಳೆಯಲ್ಲಿ ಇದನ್ನು ನೋಡೋದು ತರವಲ್ಲ. ಯಾಕಂದರೆ ನಾವು ಮೈ ಮರೆತುಬಿಟ್ಟು ಇದಕ್ಕಿದ್ದಂಗೆ ಚಂದ್ರ ಪಕ್ಕಕ್ಕೆ ಸರಿದು ಕಣ್ಣಿಗೆ ಪ್ರಖರವಾದ ಬೆಳಕು ಬಂದು ಹೊಡೆದ್ರೆ ಅದು ಘಾಸಿ ಆಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆದರೆ ಈ ಚಂದ್ರಗ್ರಹಣದ ವಿಚಾರದಲ್ಲಿ ಅಂಥ ಅಪಾಯ ಯಾವುದೂ ಇಲ್ಲ. ಈ ಸೆಪ್ಟೆಂಬರ್ 7 ರಾತ್ರಿಯಿಂದ ಹಿಡಿದು ಸೆಪ್ಟೆಂಬರ್ 8 ಸೋಮವಾರ ಬೆಳಗಿನ ಜಾವ ತನಕ ನಡೆಯುವಂತಹ 5:27 ಕಾಲ ನಡೆಯುವಂತಹ ಈ ದೀರ್ಘವಾದ ಚಂದ್ರಗ್ರಹಣ ವಿದ್ಯಮಾನ ಇದೆಯಲ್ಲ, ಒಂದು ಅದ್ಭುತವಾದದ್ದು ಇದು. ಯಾಕಂದರೆ ಇದನ್ನು ನೋಡೋದಕ್ಕೆ, ಈ ಚಂದ್ರಗ್ರಹಣ ಅನ್ನೋದನ್ನು ನೋಡೋದಕ್ಕೆ ಸುಮಾರು 700 ಕೋಟಿ ಜನ ನೋಡ್ಬೋದು. ಇದು 700 ಕೋಟಿ, 88% ಜಗತ್ತಿನ ಇವತ್ತು ಪಾಪ್ಯುಲೇಷನ್ ಏನು ಹೇಳ್ತೀವಿ, ಜನಸಂಖ್ಯೆ ಎಷ್ಟಿದೆಯೋ 88% ಜನ ನೋಡ್ಬೋದು. ಅದರಲ್ಲೂ ಈ ಟೋಟಲ್ ಲೂನಾರ್ ಎಕ್ಲಿಪ್ಸ್ ಅಂತ ನಾವೇನು ಹೇಳ್ತೀವಿ, ಸಂಪೂರ್ಣ ಚಂದ್ರಗ್ರಹಣನ ಸುಮಾರು ಒಂದು 70% ಜಗತ್ತಿನ ಜನಸಂಖ್ಯೆ ಸುಮಾರು 800 ಕೋಟಿ ಇದೆ. ಅದರ 77% ನೋಡ್ಬೋದು. ಅಂದರೆ 620 ಕೋಟಿ ಅಷ್ಟು ಜನ ನೋಡಿ. ಈ ರೀತಿ ಇದು ಭಾರತಾದ್ಯಂತ ಗೋಚರಿಸುತ್ತೆ. ಇದೊಂದು ಅದ್ಭುತವಾದ ಸಂಗತಿ ಇದಕ್ಕೆ ಸಂಬಂಧಪಟ್ಟಿದ್ದಂತೆ. ಈ ಬಾರಿ ಇಡೀ ಭಾರತಾದ್ಯಂತ ನಮಗೆ ಗೋಚರಿಸುತ್ತೆ. ಆಮೇಲೆ ಇದು ರಾತ್ರಿಯ ವೇಳೆ ಗೋಚರಿಸೋದ್ರಿಂದ ಎಲ್ಲರೂ ನೋಡ್ಬೋದು ಚಂದ್ರನ, ಏನೂ ತೊಂದರೆ ಇಲ್ಲ. ಇದು ಯಾವ ರೀತಿ ಪ್ರಾರಂಭ ಆಗುತ್ತಪ್ಪ ಅಂದರೆ, ಇದರಲ್ಲಿ ಯಾವ ರೀತಿ ಅಂದರೆ, ಮೊದಲು ಭಾನುವಾರ ರಾತ್ರಿ 8:58 ರಾತ್ರಿ 8:58 ಗ್ರಹಣ ಪ್ರಾರಂಭವಾಗುತ್ತೆ. ಆವಾಗ ಚಂದ್ರ ಏನು ಮಾಡ್ತಾನೆ ಅಂದರೆ, ಭೂಮಿ 2 ಬಗೆಯ ನೆರಳನ್ನು ಸೃಷ್ಟಿಸುತ್ತೆ. ಏನು ಅಂದರೆ, ಚಂದ್ರಗ್ರಹಣ ಅಂದರೆ ಸೂರ್ಯ ಒಂದು ಕಡೆ ಇದ್ದಾನೆ, ನಂತರ ಭೂಮಿ ಬರುತ್ತೆ, ಆ ನಂತರ ಚಂದ್ರ ಇದ್ದಾನೆ. ಇವೆಲ್ಲನೂ ಸ್ಟ್ರೈಟ್ ಲೈನ್, ಸರಳ ರೇಖೆಯಲ್ಲಿ ಇರುತ್ತೆ. ಹಾಗಾಗಿ ಚಂದ್ರನನ್ನು ಭೂಮಿ ಸೂರ್ಯನ ಬೆಳಕಿನಿಂದ ಮರೆ ಮಾಡುತ್ತೆ. ಅದೇ ಚಂದ್ರಗ್ರಹಣ. ಆದರೆ ಈ ಭೂಮಿ ಚಂದ್ರನನ್ನು ಮರೆ ಮಾಡತ್ತಲ್ಲ, ಆವಾಗ 2 ಬಗೆಯ ನೆರಳುಗಳು ಉಂಟಾಗತ್ತೆ ಭೂಮಿಯಿಂದ. ಯಾಕಂದರೆ ಬೆಳಕನ್ನು ತಡೆಯೋದ್ರಿಂದ, ನೀವು ಅಷ್ಟೇ, ಹಿಂದೆ ಬೆಳಕಿದ್ರೆ ನೀವೇನಾದ್ರು ನಡ್ಕೊಂಡು ಹೋಗ್ತಾಯಿದ್ರೆ ನಿಮ್ಮ ನೆರಳು ಕಾಣಿಸುತ್ತೆ, ಹೌದಾ ಅಲ್ವ? ಅದೇ ರೀತಿ 2 ಬಗೆಯ ನೆರಳನ್ನು ಸೃಷ್ಟಿಸುತ್ತೆ ಭೂಮಿ. ಒಂದು ಅತ್ಯಂತ ದಟ್ಟವಾದ ನೆರಳು, ಅದಕ್ಕೆ ಅಂಬ್ರ ಅಂತ ಹೇಳ್ತಾರೆ. ಇನ್ನೊಂದು ಅದರ ಆಚೀಚೆ ಇರುವಂತಹ ಅಷ್ಟೊಂದು ಪ್ರಖರವಾದ ನೆರಳಲ್ಲ, ಸ್ವಲ್ಪ ಮಂಕಾದ ನೆರಳು, ಅದು ಪೆನಂಬ್ರ ಅಂತ. 8:58 ರಾತ್ರಿ ಸೆಪ್ಟೆಂಬರ್ 7 ಬರುವ ಭಾನುವಾರ ರಾತ್ರಿ
ಚಂದ್ರ ಈ ಈ ನೆರಳೇನಿದೆಯೋ ಅದರ ಹೊರಭಾಗ ಕ್ಷೀಣವಾದ ಭಾಗವನ್ನು ಪೆನಂಬ್ರಾ ಅನ್ನೋದನ್ನು ಪ್ರವೇಶಿಸ್ತಾನೆ. ಆ ಪೆನಂಬ್ರಾದಲ್ಲೇ 8:58ಕ್ಕೆ ಪ್ರವೇಶಿಸಿ ಆನಂತರ 9:57 ತನಕ ಸುಮಾರು 1 ಗಂಟೆ ಕಾಲ ಅದರಲ್ಲೇ ಇರ್ತದೆ. ಗ್ರಹಣ ಪ್ರಾರಂಭ ಆಗೋಗಿರುತ್ತೆ, ಆದರೆ ನಮಗೆ ಗೊತ್ತೇ ಆಗಲ್ಲ ಗ್ರಹಣ ಆಗಿರೋದು, ಯಾಕಂದರೆ ಚಂದ್ರನ ಕಾಂತಿನಲ್ಲಿ ಸ್ವಲ್ಪ ಮಂಕಾಗಿರುತ್ತೆ ಅಷ್ಟೆ. ಆದರೆ 9:57 11 ಗಂಟೆ ತನಕ ನೀವು ಚಂದ್ರನ ನೋಡಿದ್ರೆ ಚಂದ್ರನ ಗೋಳ ಹೆಚ್ಚಾಗಿ 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 ಕಾಲ ಕಳೆದಂತೆ ಮರೆಯಾಗ್ತಾ ಹೋಗುತ್ತೆ, ಆಗ್ತಾ ಹೋಗುತ್ತೆ. 9:57 ಗ್ರಹಣನ ನೀವು ನಡೀತಾ ಇದೆ ಅಂತ ಗೊತ್ತಾಗುತ್ತೆ. 11 ಗಂಟೆಗೆ ಚಂದ್ರ ಸಂಪೂರ್ಣವಾಗಿ ಭೂಮಿಯ ದಟ್ಟವಾದ ನೆರಳು ಮಧ್ಯಭಾಗದಲ್ಲಿರೋದು ಅಂಬ್ರ ಅಂತ ಅದನ್ನು ಪ್ರವೇಶಿಸ್ತಾರೆ. ಆವಾಗ 11 ಗಂಟೆಯಿಂದ 12:22 1 ಗಂಟೆ 22 ನಿಮಿಷಗಳ ಕಾಲ ಚಂದ್ರ ಭೂಮಿಯ ದಟ್ಟವಾದ ನೆರಳು ಅಂಬ್ರಾದಲ್ಲಿ ಇರ್ತಾನೆ. ಹಾಗಾದರೆ ಚಂದ್ರ ಮಾಯ ಆಗೋಗ್ಬಿಡ್ತಾನ? ಖಂಡಿತ ಇಲ್ಲ. ಚಂದ್ರ ಸಂಪೂರ್ಣ ಚಂದ್ರಗ್ರಹಣದ ನಡುವೆನೂ ಗೋಚರಿಸ್ತಾನೆ. ನಮಗೆ 1 ಗಂಟೆ 22 ನಿಮಿಷದ ಕಾಲನೂ ಗೋಚರಿಸ್ತಾ ಇರ್ತಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.